ವರ್ಷಾನುಗಟ್ಲೆಯಿಂದ ಬಂಗಿದೆ, ನಮಗೆ ಕಪ್ಪು ಕಲೆಗಳಿದೆ, ನಮಗೆ ಮುಖ ಕಪ್ಪಿದೆ, ಏನು ರೆಮಿಡಿ ಮಾಡಿದ್ರೂ ವಾಸಿ ಆಗ್ತಿಲ್ಲ ಅನ್ನೋರಿಗೆ ಕೇವಲ 3 ಪದಾರ್ಥದಲ್ಲಿ ಮ್ಯಾಜಿಕ್ ಆಗುತ್ತೆ. ಇಮ್ಮಿಡಿಯೇಟ್ ಇದು ಹಚ್ಕೊಂಡು ಇಮ್ಮಿಡಿಯೇಟ್ ರಿಸಲ್ಟ್ ಇವತ್ತಿನ ವೀಡಿಯೋಲಿ ಶೇರ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಟು ಹೇಮಾ ನಾಗೇಶ್ ವ್ಲಾಗ್ಸ್. ನಾನು ಹೇಮಾ. ಪ್ರೊಡಕ್ಷನ್ ಜಾಸ್ತಿ ಆದಾಗ ನಮ್ಮ ಮುಖದಲ್ಲಿ ಬಂಗು ಬರುತ್ತೆ. ಈ ಮೆಲಾನಿನ್ ಪ್ರೊಡಕ್ಷನ್ ಯಾವಾಗ ಜಾಸ್ತಿ ಆಗುತ್ತೆ ಅಂದಾಗ ಥೈರೋನೆಸೇಸ್ ಅಂತ ಒಂದು ಎನ್ಸೈಮ್ ಇದೆ. ಅದು ಉತ್ಪತ್ತಿ ಜಾಸ್ತಿ ಆದಾಗೆಲ್ಲ ಮೆಲಾನಿನ್ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ. ಸೊ ಈ ಉತ್ಪತ್ತಿ ಜಾಸ್ತಿ ಆದಾಗ ಮೆಲಾನಿನ್ ಸ್ಪ್ರೆಡ್ ಆಗುತ್ತೆ, ಅಂದರೆ ಬಟರ್ಫ್ಲೈ ಥರ ಇರುತ್ತೆ ಪಿಗ್ಮೆಂಟೇಷನು, ಮುಖ ಎಲ್ಲ ಹರಡುತ್ತೆ. ಅಂಥವ್ರು ಏನು ಮಾಡಬೇಕು, ಯಾವ ರೀತಿ ಕಮ್ಮಿ ಮಾಡಬೇಕು ಅನ್ನೋದು ಇವತ್ತಿನ ವೀಡಿಯೋಲಿ ಚಿಕ್ಕ ಟಿಪ್ಸ್ ಹೇಳಿದ್ದೀನಿ. ದಯವಿಟ್ಟು ವೀಡಿಯೋ ಸ್ಕಿಪ್ ಮಾಡಿದ್ರೆ ನಿಮಗೆ ಅದು ವಿಷಯ ಅರ್ಥ ಆಗಲ್ಲ. ಯಾಕೆ ಅಂತಂದರೆ ಚಿಕ್ಕ ಟ್ರಿಕ್ಸ್ ಹೇಳ್ಕೊಡ್ತೀನಿ, ಈ ಥರನೇ ಮಾಡಿ ಅಂತ. ವೆಲ್ಕಮ್ ಟು ಹೇಮಾ ನಾಗೇಶ್ ವ್ಲಾಗ್ಸ್. ನಾನು ಹೇಮಾ. ಸೊ ಫುಲ್ ಫೇಸ್ ಪಿಗ್ಮೆಂಟೇಷನ್ ಆಗೋಗಿದೆ, ನಮಗೆ ಬಟರ್ಫ್ಲೈ ಥರ ಪಿಗ್ಮೆಂಟೇಷನ್ ಆಗೋಗಿದೆ, ಡರ್ಮೆಸ್ ಲೆವೆಲಲ್ಲಿ ಪಿಗ್ಮೆಂಟೇಷನ್ ಆಗೋಗಿದೆ ಅನ್ನೋರಿಗೆ ರಾಮಬಾಣ. ನಾನು ಈಗಾಗಲೇ ಹೇಳಿದೆ ನಿಮಗೆ, ಥೈರೋನೆಸೇಸ್ ಅಂತ ಒಂದು ಎನ್ಸೈಮ್ ಇದೆ, ಅದು ಮೆಲಾನಿನ್ ಪ್ರೊಡಕ್ಷನ್ನ ಜಾಸ್ತಿ ಮಾಡುತ್ತೆ. ಸೊ ಮೆಲಾನಿನ್ ಪ್ರೊಡಕ್ಷನ್ನ ಸರ್ಪ್ರೆಸ್ ಮಾಡೋದು, ಕಮ್ಮಿ ಮಾಡೋದು, ವಾಸಿ ಮಾಡೋದು, 0% ತರೋದು ಒಂದು ಅದ್ಭುತವಾದ ಒಂದು ಪ್ರಾಡಕ್ಟ್ನ ತಂದಿದ್ದೀನಿ ಇವತ್ತಿನ ವೀಡಿಯೋಲಿ. ವೆಲ್ಕಮ್ ಟು ಹೇಮಾ ನಾಗೇಶ್ ವ್ಲಾಗ್ಸ್. ನಾನು ಹೇಮಾ. ಈಗಾಗಲೇ ಇಂಟ್ರಡಕ್ಷನಲ್ಲಿ ನೀವು ನೋಡಿದ್ದೀರಾ ಯಾವುದು ಪ್ರಾಡಕ್ಟು, ಏನದು ಬೈ ಪ್ರಾಡಕ್ಟ್ ನಾನು ಮಾಡಿದ್ದು 3 ವಸ್ತುಗಳನ್ನ ಬಳಸಿ ಅಂತ. ಕೇವಲ 3 ವಸ್ತು ಅಷ್ಟೇ. ನೀವು ಮೆಲಾನಿನ್ ಪ್ರೊಡಕ್ಷನ್ನ ಸರ್ಪ್ರೆಸ್ ಮಾಡೋಕ್ಕೆ, ಅಂದರೆ ಥೈರೋನೆಸೈಸ್ ಎನ್ಸೈಮ್ನ ಸರ್ಪ್ರೆಸ್ ಮಾಡಿ ಮೆಲಾನಿನ್ ಪ್ರೊಡಕ್ಷನ್ನ 0 ಮಾಡಬೇಕು, ನಿಮ್ಮ ಮುಖದಲ್ಲಿ ಬಂಗೆ ಬರಬಾರ್ದು ಅನ್ನೋದು ಇವತ್ತಿನ ವೀಡಿಯೋಲಿ ನಾನು ಚಿಕ್ಕ ಟಿಪ್ಸ್ ಹೇಳ್ಕೊಡ್ತೀನಿ. ಓಕೆನಾ? ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ, ಇದಕ್ಕೆ ಯಾರಾದರೂ ಈ 3 ಪದಾರ್ಥಕ್ಕೆ ಅಲರ್ಜಿ ಆದರೆ ದಯವಿಟ್ಟು ಉಪಯೋಗಿಸ್ಬೇಡಿ. ನಾನು ಸ್ಟಾರ್ಟಿಂಗೇ ಹೇಳ್ಬಿಡ್ತೀನಿ, ನೀವೇನಾರು ಅಲರ್ಜಿ ಆದರೆ ಉಪಯೋಗಿಸ್ಬೇಡಿ, ಬಟ್ ವಿತ್ ಪ್ಯಾಚ್ ಟೆಸ್ಟ್ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋಗೆ ಹೋಗ್ಬಿಡೋಣ. ನಾನು ಏನೇನು ರೆಡಿ ಮಾಡಿದೆ ಅಂತ ಒಂದು ಸಲ ನೋಡ್ಕೊಂಬಂದ್ಬಿಡಿ. ಹಳೆ ಬಂಗಿಗೆ ರಾಮಬಾಣ ಅಂತ ವ್ಯಾಸ್ಲೀನು. ಸುಮಾರು ಜನಕ್ಕೆ ಇದು ಗೊತ್ತಿರಲ್ಲ ಅಲ್ಲ, ವ್ಯಾಸ್ಲೀನಿಂದ ಬಂಗ್ ಹೋಗುತ್ತಾ ಅಂತ. ಎಸ್, ಇವತ್ತಿನ ವೀಡಿಯೋಲಿ ಇಮ್ಮಿಡಿಯೇಟಾಗಿ ರಿಸಲ್ಟ್ ತೋರಿಸ್ತೀನಿ ನಿಮಗೆ. ವ್ಯಾಸ್ಲೀನ್ ಬರೀ ಡ್ರೈ ಸ್ಕಿನ್ಗೆ ಹಾಕ್ಕೊಳ್ಳೋದು, ಕಾಲು ಹೊಡೆದಿರುವಾಗ ಹಾಕ್ಕೊಳ್ಳೋದು, ಕೈ ಡ್ರೈ ಆಗಿರುವಾಗ ಹಾಕ್ಕೊಳ್ಳೋದಕ್ಕೆಲ್ಲ. ಬಂಗ್ಗೆ, ಪಿಂಪಲ್ ಮಾರ್ಕ್ಸ್ಗೆ, ಕಪ್ಪು ಸ್ಕಿನ್ ಟೋನರ್ಗೆ ರಾಮಬಾಣ. ಸೊ ನಾನು ತೊಗೊಂಡಿರೋದಿಲ್ಲಿ ಯೆಲ್ಲೋ ಕಲರ್ ವ್ಯಾಸ್ಲೀನ್. ಓಕೆ, ವೈಟ್ ಕಲರು ಬರುತ್ತೆ, ವೈಟ್ ತೊಗೋಬೇಡಿ, ಯೆಲ್ಲೋ ಕಲರ್ ತೊಗೊಳ್ಳಿ. ಸೊ ಇದನ್ನು ಏನು ಮಾಡೋದು ಅಂತ ಇವತ್ತಿನ ವೀಡಿಯೋಲಿ ಶೇರ್ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ 90% ಜನಕ್ಕೆ ಗೊತ್ತಿರಲ್ಲ ವ್ಯಾಸ್ಲೀನಿಂದ ಹಳೆ ಬಂಗಿಗೆ ವಾಸಿ ಆಗುತ್ತೆ, ಮಾರ್ಕ್ಸ್ ವಾಸಿ ಆಗುತ್ತೆ ಅಂತ. ಕೇವಲ 3 ಪದಾರ್ಥಗಳು. ಓಕೆನಾ? ಇಲ್ಲಿ ಒಂದು 1/4 ಚಿಟಿಕೆಯಷ್ಟು ನಾನು ಕಸ್ತೂರಿ ಅರಿಶಿನ ತೊಗೊಂಡಿದ್ದೀನಿ. ಎಟ್ಟಾಗೆ ನಿಮ್ಮ ಕಸ್ತೂರಿ ಅರಿಶಿನ ಅಲರ್ಜಿ ಇದೆ ದಯವಿಟ್ಟು ಸ್ಕಿಪ್ ಮಾಡಿಕೊಡಿ. ಅದಕ್ಕಿಂತ ಕಮ್ಮಿ ವ್ಯಾಸ್ಲೀನ್ ಪ್ರಮಾಣ, ಅಳತೆ ಪರ್ಫೆಕ್ಟಾಗಿರಬೇಕು ಫ್ರೆಂಡ್ಸ್. ಓಕೆನಾ? ಇಲ್ಲಿ ನಿರ್ಮಲ್ ಅಥವಾ ವನಶ್ರೀ ಬ್ರ್ಯಾಂಡೇ ಆಗಬೇಕು. ವನಶ್ರೀ ಅಥವಾ ನಿರ್ಮಲ್ ಬ್ರ್ಯಾಂಡ್ ಮತ್ತೆ ಹೇಳ್ತಿದ್ದೀನಿ, ಬೇರೆ ಬ್ರ್ಯಾಂಡ್ ತೊಗೊಂಡ್ರೆ ನಮಗೆ ಗೊತ್ತಾಗಲ್ಲ. ಓಕೆನಾ? ರಿಸಲ್ಟ್ ಯಾವ ಮಟ್ಟಕ್ಕೆ ಬರುತ್ತೆ ಅಂತ. ಕಸ್ತೂರಿ ಅರಿಶಿನದ 1/4 ಭಾಗದಲ್ಲಿ ನಾನು ವ್ಯಾಸ್ಲೀನ್ ತೊಗೊಂಡಿದ್ದೀನಿ. ಮತ್ತು ಕಸ್ತೂರಿ ಅರಿಶಿನದ ಡಬಲ್ ಕಡಲೆ ಹಿಟ್ಟು, ಬಜ್ಜಿ ಬೋಂಡಾ ಮಾಡೋ ಕಡಲೆ ಹಿಟ್ಟು. ಈಗ ನಮಗೆ ಮೆಲಾನಿನ್ ಪ್ರೊಡಕ್ಷನಿಂದ ಮುಖ ಕಪ್ಪಾಗುತ್ತೆ, ಬಂಗು ಬರುತ್ತೆ ಅಲ್ವಾ? ಅದಕ್ಕೆ ರೀಸನ್ ಹೇಳ್ತೀನಿ ಇವತ್ತಿನ ವೀಡಿಯೋಲಿ. ನಾನು ಇಲ್ಲಿ ಹಸಿ ಹಾಲು ತೊಗೊಂಡಿದ್ದೀನಿ. ಇಲ್ಲಿ ನಾನು ಬಳಸಿರೋ ಪ್ರತಿಯೊಂದು ವಸ್ತುಗೂ ನಾನು ಇವತ್ತಿನ ವೀಡಿಯೋಲಿ ಡೀಟೇಲ್ಡಾಗಿ ಹೇಳ್ತೀನಿ. ಯಾಕೆ ನಾನು ವ್ಯಾಸ್ಲಿನ್ ತೊಗೊಂಡೆ, ಯಾಕೆ ಹಸಿ ಹಾಲು ತೊಗೊಂಡೆ, ಯಾಕೆ ಕಸ್ತೂರಿ ಅರಿಶಿನ ಇವ್ರ ಬ್ರ್ಯಾಂಡೇ ತೊಗೊಳ್ಬೇಕು, ಯಾಕೆ ಕಡಲೆ ಹಿಟ್ಟು ತೊಗೊಳ್ಬೇಕು ಅಲ್ವಾ? ಸೊ ಇದೆಲ್ಲ ಇಂಡೈರೆಕ್ಟಾಗಿ ರಿಲೇಟೆಡ್ ಟು ಮೆಲಾನಿನ್ ಪ್ರೊಡಕ್ಷನ್, ಬಂಗಿಗೆ, ಕಪ್ಪು ಕಲೆಗಳಿಗೆ, ಕಪ್ಪು ಸ್ಕಿನ್ ಟೋನ್ಗೆ, ಪಿಂಪಲ್ ಮಾರ್ಕ್ಸ್ಗೆ. ಡೀಟೇಲಾಗಿ ಇವತ್ತಿನ ವೀಡಿಯೋಲಿ ನಿಮ್ಗೆ ಒಂದೊಂದು ಎಕ್ಸ್ಪ್ಲೈನ್ ಮಾಡ್ತಾ ವೀಡಿಯೋ ಮಾಡಿದ್ದೀನಿ. ಹಸಿ ಹಾಲಲ್ಲಿ ರಿಟೆನಾಲ್ ಇದೆ, ವಿಟಮಿನ್ ಇ ಇದೆ. ಕಸ್ತೂರಿ ಅರಿಶಿನದಲ್ಲಿ ನಮಗೆ ಮೆಲಾನಿನ್ ಪ್ರೊಡಕ್ಷನ್ ಜಾಸ್ತಿ ಆದಾಗ ಬಂಗ್ ಬರುತ್ತೆ, ಫೇಸು ಕಪ್ಪಗಾಗುತ್ತೆ. ಥೈರೋನೆಸೇಸ್ ಅಂತ ಒಂದು ಎನ್ಸೈಮ್ ಇದೆ, ಅದೇ ಕಾರಣ ನಮ್ಮ ಮುಖ ಕಪ್ಪಾಗೋಕ್ಕೂ ಮತ್ತು ನಮಗೆ ಬಂಗ್ ಬರೋಕ್ಕೆ. ಅದಕ್ಕೆ ರಾಮಬಾಣ ಆಗಿ ಯೂಸ್ ಮಾಡ್ತಿರೋದು ಕಸ್ತೂರಿ ಅರಿಶಿನ. ಬನ್ನಿ ಇವತ್ತಿನ ವೀಡಿಯೋಗೆ ಹೋಗೋಣ. ನಲ್ಲಿ ಎಟ್ಟಗೇನು ಹೇಳ್ತಿದ್ದೀನಿ, ಇದನ್ನು ಪ್ಯಾಚ್ ಟೆಸ್ಟಿಂದ ನೀವು ಯೂಸ್ ಮಾಡಬೇಕಾದ್ರೆ ಇದು ಯಾವಾಗ ಅಪ್ಲೈ ಮಾಡ್ಬೋದು, ಯಾವಾಗ ಬೇಕಾದರೂ ಅಪ್ಲೈ ಮಾಡ್ಬೋದು. ಸ್ನಾನಕ್ಕೆ ಮುಂಚೆ ಅಪ್ಲೈ ಮಾಡಿದ್ರೆ ಬೆಟರ್, ಸ್ನಾನ ಮುಗಿಸ್ಕೊಂಬಂದು ಅಪ್ಲೈ ಮಾಡಿದ್ರು ಬೆಟರ್. ಆಯಿತಾ? ಇದನ್ನು ಹಚ್ಕೊಂಡು ಸುಮಾರು ಒಂದು ಅರ್ಧ ಗಂಟೆ ಬಿಸಿಲಿಗೆ ಹೋಗಬೇಡಿ. ಇದೊಂದು 10 ನಿಮಿಷ, 8 ರಿಂದ 10 ನಿಮಿಷ ಮುಖದ ಮೇಲೆ ಇರುತ್ತೆ. ಆಯಿತಾ? ಇದೊಂದು 8 ನಿಮಿಷ ಡ್ರೈ ಆಗಿದ್ದನ್ನ ಸೆಮಿ ಡ್ರೈ ಮಾಡ್ಕೊಳ್ಳಿ. ಯಾಕೆಂದರೆ ಕಡಲೆ ಹಿಟ್ಟು ಮತ್ತು ಕಸ್ತೂರಿ ಅರಿಶಿನ ಬೇಗ ಡ್ರೈ ಆಗೋಗುತ್ತೆ. ಸೊ ನಾನೇನಂದೆ, ಕಾಂಗ್ರೆಸ್ ಗಿಡನ ನಾವು ಕಟ್ ಮಾಡ್ತೀವಿ ಅಂತ ಅಂದೆ. ಈ ಕಟ್ ಮಾಡೋ ಕೆಲಸನ ಕುರ್ಕುಮೆನ್ ಅನ್ನೋದು ನಮ್ಮ ಕಸ್ತೂರಿ ಅರಿಶಿನದಲ್ಲಿರೋ ಕಾಂಪೌಂಡ್ ಮಾಡುತ್ತೆ, ಮೆಲಾನಿನ್ ಪ್ರೊಡಕ್ಷನ್ನ 0 ಮಾಡೋದ್ರಲ್ಲಿ. ಸತತವಾಗಿ ಇದನ್ನು 7 ದಿನ ಯೂಸ್ ಮಾಡಬೇಕು. ಎಟ್ಟಾಗೆ ನಾನು ಹೇಳ್ತಿರೋಂಗೆ ವ್ಯಾಸ್ಲೈನು ಎಲ್ಲರಿಗೂ ಸೂಟ್ ಆಗಲ್ಲ. ಓಕೆ, ನೋಡಿಕೊಂಡು ಅಪ್ಲೈ ಮಾಡ್ಕೊಳ್ಳಿ.
ಓಕೆ, ಇದೊಂದು 8 ನಿಮಿಷ ಆಗಲಿ. 8 ನಿಮಿಷಕ್ಕೆ ಮುಂಚೆನೇ ತೆಗಿತೀನಿ. ಯಾಕೆ ಅಂದರೆ ಕಡಲೆ ಹಿಟ್ಟು ಮತ್ತು ಕಸ್ತೂರಿ ಅರಿಶಿನ ಎರಡೂ ಸ್ಕಿನ್ನ ಡ್ರೈ ಮಾಡುತ್ತೆ. ಅದಕ್ಕೆ ನಾನು ಹಸಿ ಹಾಲು ಹಾಕಿದ್ದೀನಿ. ಇನ್ನು ಬೇರೆ ಏನೂ ಆಲ್ಟರ್ನೇಟಿವ್ ಹಾಕೋಂಗಿಲ್ಲ. ಓಕೆ, ಮೆಲಾನಿನ್ ಪ್ರೊಡಕ್ಷನ್ಗೆ ರಾಮಬಾಣ. ಯಾಕೆ ಇಷ್ಟು ರೆಮಿಡೀಸು ಅಂದರೆ ಒಂದೇ ಸ್ಕಿನ್ ಟೈಪ್ ಇಲ್ಲ, ನಮಗೆ ಒಂದೇ ಥರ ಪಿಗ್ಮೆಂಟೇಷನ್ ಇಲ್ಲ. ಡರ್ಮಿಸ್ ಲೆವೆಲ್ ಅವ್ರಿಗೆ ಸ್ವಲ್ಪ ಲೇಟ್ ಆಗುತ್ತೆ ಪಿಗ್ಮೆಂಟೇಷನ್ ವಾಸಿ ಆಗುತ್ತೆ, ಬಟ್ ಡೆಫಿನೆಟಾಗಿ ಕಂಟಿನ್ಯೂಟಿ ಇಟ್ಕೊಂಡ್ರೆ ವಾಸಿ ಆಗುತ್ತೆ. ಒಂದು 8 ನಿಮಿಷದೊಳಗೆ ತೆಗಿತೀನಿ. ಓಕೆನಾ, 7 ಮಿನಿಟ್ಸ್ ಆಗಿದೆ. ಈಗ ನಾನು ರಿಮೂವ್ ಮಾಡ್ತಾಯಿದ್ದೀನಿ. ನನ್ನ ಮುಖ ಎಲ್ಲೋ ಕಲರ್ ಆಗಿಲ್ಲ. ಸೊ ನನಗೆ ಕಮೆಂಟ್ ಬರುತ್ತೆ, ಒಬ್ಬರೋ ಇಬ್ಬರು ಕಮೆಂಟ್ ಹಾಕಿದರು, ಮುಖ ಎಲ್ಲ ಎಲ್ಲೋ ಆಗುತ್ತೆ ಹೇಮಾ ಅಂತ. ಅದು ನಾವು ಹೇಳೋ ಬ್ರ್ಯಾಂಡ್ ತೊಗೊಳ್ಳಿ, ಆಯಿತಾ. ಅಡುಗೆ ಮನೇಲಿರೋ ಅರಿಶಿನ ಹಾಕ್ಕೊಂಡ್ರೆ ನೀವೇ ಯೋಚನೆ ಮಾಡಿ, ಆಲೂಗೆಡ್ಡೆ ಪಲ್ಯ ವೈಟ್ ಕಲರ್ ಇರುತ್ತೆ ಅಲ್ವಾ, ನಾವು ಅದಕ್ಕೆ ಅರಿಶಿನ ಹಾಕಿ ಎಲ್ಲೋ ಮಾಡ್ತೀವಿ. ಸೊ ನಾವು ಹೇಳೋ ವನಶ್ರೀ ಆರ್ ನಿರ್ಮಲ್ ಬ್ರ್ಯಾಂಡ್ ಎಟ್ಟಾಗೆ ನೀವು ಪ್ಯಾಚ್ ಟೆಸ್ಟಲ್ಲಿ ಪಾಸ್ ಆಗಬೇಕು. ಸೊ ವ್ಯಾಸ್ಲೈನ್ದು ಗ್ಲೋನೂ ಬರುತ್ತೆ. ಓಕೆನಾ, ಮುಖ ಎಲ್ಲೋ ಹಾಕಲು ಒಂದು 7 ಮಿನಿಟ್ಸ್ ಇರಿ. ಓಕೆನಾ, ನೀಟಾಗಿ ವೈಪ್ ನೋಡಿ. ನನ್ನ ಮುಖ ಎಲ್ಲಾದರೂ ಎಲ್ಲೋ ಕಲರ್ ಆಯಿತಾ? ಎಲ್ಲೋ ಆಗಿಲ್ಲ. ಕ್ಲಾರಿಟಿ ಆಫ್ ಸ್ಕಿನ್ ನೋಡಿ. ವ್ಯಾಸ್ಲೈನ್ ಹಾಕಿರೋದ್ರಿಂದ ನಿಮಗೆ ಶೈನಿಂಗ್ ಬರುತ್ತೆ. ಮುಖ ಕಪ್ಪಾಗಲ್ಲ. ವ್ಯಾಸ್ಲೈನ್ ಹಾಕಿದ್ರೆ ಮುಖ ಕಪ್ಪಾಗುತ್ತೆ ನೋಡಿ. ನಾನು ಹಣೆಗೆ ಯೂಸ್ ಮಾಡಿಲ್ಲ, ಹಣೆಗೂ ಕೆನ್ನೆಗೆ ಡಿಫ್ರೆನ್ಸ್ ಕಾಣಿಸ್ತಿರ್ಬೋದು ನಿಮಗೆ ಅಲ್ವಾ. ಸೊ ಈ 3 ಪದಾರ್ಥದಲ್ಲಿ ನಿಮ್ಗೆ ಏನಾರು ಅಲರ್ಜಿ ಯಾವುದಕ್ಕಾದರೂ ಒಂದಕ್ಕೆ ಅಂದರೆ ದಯವಿಟ್ಟು ಈ ರೆಮಿಡಿನ ಮಾಡೋಕ್ಕೆ ಹೋಗ್ಬಿಡಿ. ಅದನ್ನು ನಾನು ಹೇಳ್ತಾ ಇದ್ದೀನಿ. ಓಕೆನಾ. ಸೊ ವ್ಯಾಸ್ಲಿನ್ ಪ್ರಮಾಣ ಎಷ್ಟು ಹಾಕ್ಕೊಂಡೆ? ಜಾಸ್ತಿ ವರ್ಕ್ ಆಗುತ್ತೆ ಯಾರು ಗೊತ್ತಾ? ಡಾರ್ಕ್ ಸ್ಕಿನ್ನಿಂದ ಲೈಟ್ನಿಂಗ್ ಮಾಡೋದು, ಟ್ರಾನ್ಸ್ಫಾರ್ಮೇಷನ್ಗೆ ಜಾಸ್ತಿ ವರ್ಕ್ ಆಗುತ್ತೆ. ಓಕೆನಾ, ನೋಡಿ ಗ್ಲೋ. ಓಕೆ, ಇವತ್ತಿನ ವೀಡಿಯೋ ಇಲ್ಲೇ ಮುಗಿಸ್ಲಾ. ಇನ್ನೇನು ಡೌಟ್ಸು ಕ್ಯೂರಿಯಸ್ ಇದ್ರೆ ಲೆಟ್ ಮೀನು. ಹೊಸಬ್ರು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದ್ರೆ ದಯವಿಟ್ಟು 3 ಡಾಟ್ಸಲ್ಲಿ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ₹1 ಖರ್ಚಾಗಲ್ಲ. ಪಕ್ಕದಲ್ಲಿರೋ ಬೆಲ್ ಬಟನ್ ಹೊತ್ತಿ ಕಂಟೆಂಟ್ ಇಷ್ಟ ಆದರೆ ಹೈಪ್ ಮಾಡಿ ಅಂತ ಹೇಳ್ತಾ ಹೋಗಬಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಾಳೆ ಒಂದು ಅದ್ಭುತವಾದ ವೀಡಿಯೋ ಜೊತೆ ಡೆಫಿನೆಟಾಗಿ ಮೀಟ್ ಮಾಡ್ತೀನಿ ಅಂತ ಹೇಳ್ತಾ ಹೋಗಬಲ್ಲ.